ಹೋಗಿದ್ದಾರೆ, ಇನ್ಕ್ಲೂಡಿಂಗ್ ದೇವೇಗೌಡರು ಅಲ್ವಾ. ಇದೇ ದೇವೇಗೌಡರು 2005-06 ಅಲ್ಲಿ ಅನ್ಸುತ್ತೆ ಕುಮಾರಸ್ವಾಮಿ CM ಆಗಿದ್ದಾಗ ಇವ್ರಿಗೆ ಹೇಳಿರ್ಲಿಲ್ಲ ಅಂತ ದೇವೇಗೌಡರು ಹೇಳೋದು, ನನಗೆ ಏನು ಹೇಳಿರ್ಲಿಲ್ಲ, ಕುಮಾರಸ್ವಾಮಿ ಅವ್ರು ಜಾಯ್ನ್ ಆಗ್ಬಿಟ್ಟಿದ್ದಾನೆ ಬಿಜೆಪಿ ಜೊತೆಗೆ ಅಂತ. ಅವಾಗ ನಾನು ಸತ್ರು ಹೋಗಲ್ಲ ಬದುಕಿದ್ರು ಹೋಗಲ್ಲ ಅಂತ ಹೇಳ್ತಿದ್ದ ದೇವೇಗೌಡರು ಇವಾಗ ಹೆಂಗ್ ಹೋಗಿದ್ದಾರೆ? ಅವರು ರಾಜಕೀಯ ಮುತ್ಸದ್ದಿಗಳು, ಅವ್ರ ಬಗ್ಗೆ ಕಮೆಂಟ್ ಮಾಡುವಷ್ಟು ದೊಡ್ಡವಳು ನಾನಲ್ಲ. ಆದ್ರೆ ಒಂದು ನಾವು ಗಮನಿಸಬೇಕಾಗಿರುವಂತಹ ಅಂಶ ಏನು ಅಂತ ಅಂದ್ರೆ, ಎಸ್ ಅವತ್ತಿಗೂ ಅವ್ರು ಬಿಜೆಪಿ ಜೊತೆಗೆ ಅಲಯನ್ಸ್ ಮಾಡ್ಕೊಂಡಿದ್ರು. ಆ ಟೈಮಿನ ಬಿಜೆಪಿಯೇ ಬೇರೆ ಆಗಿತ್ತು. ಆ ಟೈಮಿನ ಬಿಜೆಪಿ ಕರ್ನಾಟಕದಲ್ಲಿ ಇಷ್ಟೊಂದು ಕೋಮು ಧ್ರುವೀಕರಣದ ಕಡೆಗೆ, ಇಷ್ಟೊಂದು ದ್ವೇಷ ರಾಜಕಾರಣದ ಕಡೆಗೆ ಹೆಜ್ಜೆಯನ್ನ ಇಟ್ಟಿರ್ಲಿಲ್ಲ. ಏನ್ ಇವತ್ತು ಬಿಜೆಪಿ ಮುಸಲ್ಮಾನರನ್ನ ಕಂಡ್ರೆ ಹೊಡೀರಿ ಬಡೀರಿ ಕಡೀರಿ ಸಾಯಿಸಿ ಅನ್ನೋ ತರಹದ್ದು, ನಮಗ್ ಮುಸಾಬ್ರು ಓಟೇ ಬೇಡ ಅಂತ ಹೇಳೋದು, ಈ ತರಹದ ರಾಜಕಾರಣ ಇರ್ಲಿಲ್ಲ. ವಿ ನೀಡ್ ಟು ರಿಮೆಂಬರ್, ಯಡಿಯೂರಪ್ಪನವರಿಗೆ ಅವರ ಶಿಕಾರಿಪುರ ಕ್ಷೇತ್ರದಲ್ಲಿ ಆವಾಗ ಮುಸಲ್ಮಾನರು ಕೂಡ ಓಟನ್ನ ಹಾಕಿದ್ದಾರೆ. ಮುಸಲ್ಮಾನರು ಕೂಡ ಅವರನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಿದ್ರು. ಆ ತರಹದ ಒಂದು ನಾಯಕತ್ವ ಯಡಿಯೂರಪ್ಪನವರಿಗೆ ಇತ್ತು. ಸೊ ಆ ಟೈಮಲ್ಲಿ ಹೋದಾಗ್ಲೇ ವಿರೋಧಿಸಿದಂತಹ ದೇವೇಗೌಡರಿಗೆ ತುಂಬಾ ಚೆನ್ನಾಗಿ ಸೈದ್ಧಾಂತಿಕ ಬದ್ಧತೆಯನ್ನ ಮತ್ತು ಈ ನಾಡಿಗೆ ಒಂದು ದುರಿತ ಕಾಲದಲ್ಲಿ ಸ್ಟ್ರಾಂಗ್ ಆಗಿ ಫೈಟ್ ಮಾಡಿದಂಥ ಒಬ್ರು ನಾಯಕರು ದೇವೇಗೌಡರು. ಅವರ ಹೋರಾಟ, ಅವರ ಬದ್ಧತೆಗಳ ಕಾರಣದಿಂದಾಗೆ ಅವರ ಪ್ರಧಾನಮಂತ್ರಿ ಮಟ್ಟಕ್ಕೂ ಕೂಡ ಹೋದಂಥವ್ರು. ಅಂತವರು ಈಗ ಒಪ್ಕೊಂಡಿದ್ದಾರೆ ಅನ್ನುವಂಥದ್ದು ಅದು ಅವರ ಪುತ್ರ ವ್ಯಾಮೋಹನೋ ಅಥವಾ ಇಲ್ಲಿ ನೆಲೆ ಕಂಡುಕೊಳ್ಳೋದಕ್ಕೆ ಬಿಜೆಪಿ ನಮಗೆ ಬೇಕೇ ಬೇಕು ಅನ್ನುವಂಥ ನಿಲುವೋ ಅದು ಅರ್ಥ ಆಗದೆ ಇರುವಂಥ ಒಂದನ್ನ ನಾವು ಗಮನಿಸ್ಬೇಕಾಗತ್ತೆ. ನಾವಾಗ್ಲೇ ಐಡಿಯಾಲಜಿ ಬಗ್ಗೆ ಮಾತಾಡ್ತಾ ಇದ್ವಿ. ಕುಮಾರಣ್ಣ ಯಾವ ಲೆವೆಲ್ಗೆ ಐಡಿಯಾಲಜಿಕಲಿ ಸ್ಟ್ರೆಂಥನ್ ಆಗಿದ್ರು ಅಂತಂದ್ರೆ, ನಾವು ಒಂದ್ಸತಿ ಅವರು ಪೇಶ್ವಾ ಬ್ರಾಹ್ಮಣರ ಬಗ್ಗೆ ಮಾತಾಡಿರುವಂಥ ವಿಡಿಯೋಗಳನ್ನ ತೆಗೆದು ನೋಡ್ಬೋದು. ಆ ವಿಡಿಯೋಗಳಾಗಿರ್ಬೋದು. ಮಂಡ್ಯದಲ್ಲಿ ಒಂದು ದೊಡ್ಡ ಇಶ್ಯೂ ಆಯ್ತು. ನರೇಂದ್ರ ಮೋದಿರವರು ಮಂಡ್ಯಕ್ಕೆ ಬರ್ತಾ ಇದ್ರು. ಉರಿಗೌಡ ನಂಜೇಗೌಡ ಅನ್ನುವಂಥ ಒಂದು ಕಾಲ್ಪನಿಕವಾದಂತಹ ಒಂದು ಇದನ್ನ ಸೃಷ್ಟಿ ಮಾಡಿ, ಕಥೆಗಳನ್ನ ಸೃಷ್ಟಿ ಮಾಡಿ, ಕಾಲ್ಪನಿಕವಾದಂತಹ ವ್ಯಕ್ತಿಗಳನ್ನ ಸೃಷ್ಟಿ ಮಾಡಿ, ಕಮಾನ್ಗಳನ್ನ ಹಾಕಿ ಉರಿಗೌಡ ನಂಜೇಗೌಡ ದ್ವಾರಕ್ಕೆ ಸ್ವಾಗತ ಅಂತ ಹಾಕ್ಬಿಟ್ಟಿದ್ರು. ಐ ಆಮ್ ದ ಐ ವಿಟ್ನೆಸ್ ಟು ದಟ್ ಇಶ್ಯೂ. ಮಂಡ್ಯದಲ್ಲಿ ಹೀಗೆ ಹಾಕಿದ್ದಾರೆ ಅಂತ ಗೊತ್ತಾದ ತಕ್ಷಣ ಇದೇ ಎಚ್ ಡಿ ಕುಮಾರಸ್ವಾಮಿ ಅವರು ನಮ್ಮ ಮಂಡ್ಯದ MLC ಒಬ್ರನ್ನ ಕರೆದು ಈ ಥರದ್ದೇನೋ ಹಾಕಿದಾರಂತ್ರಲ್ರಿ ಅಂತ ಕೇಳಿ, ಈ ತಕ್ಷಣ ಆ ಉರಿಗೌಡ ನಂಜೇಗೌಡ ಅನ್ನುವಂಥ ಕಾಲ್ಪನಿಕ ಕಥೆಗಳೇನಿದಾವೆ, ಈ ಕಾಲ್ಪನಿಕ ಕಥೆಗಳು ಮಂಡ್ಯದ ಹಿಂದೂ ಮುಸಲ್ಮಾನರ ಸೌಹಾರ್ದತೆಯನ್ನ ಕೆಡವುತ್ತೆ, ಇದು ನಮ್ಮ ಕರ್ನಾಟಕದ ಪರಂಪರೆ ಅಲ್ಲ, ಈ ತರದ ಸುಳ್ಳು ಕಥೆಗಳನ್ನ ಕಟ್ಟಿ ಅದಕ್ಕೊಂದು ಮಾನನ್ ಹಾಕಿ ಏನೋ ಒಂದು ದ್ವೇಷವನ್ನ ಹುಟ್ಟಾಕುವಂಥದ್ದು ನಮ್ಮ ಪರಂಪರೆ ಅಲ್ಲ. ಮಂಡ್ಯದ ಪರಂಪರೆ ಬೇರೆನೇ ಇದೆ. ಮಂಡ್ಯದ ಪರಂಪರೆ ಅಲ್ಲಿ ಶಿಕ್ಷಣ ಕ್ರಾಂತಿಯನ್ನ ಮಾಡಿದವರಾಗಿರ್ಬೋದು, ಅಥವಾ ಟಿಪ್ಪು ಸುಲ್ತಾನ್ ಅವರ ಇದಿರೋದು ಕೂಡ, ಶ್ರೀರಂಗಪಟ್ಟಣ ಇರೋದು ಕೂಡ ಮಂಡ್ಯದಲ್ಲೇ. ಹಾಗಾಗಿ ನಮ್ ಇತಿಹಾಸ ಬೇರೆ ಇದೆ, ನಮ್ದು ರೈತರ ಇತಿಹಾಸ. ನಾವ್ ರೈತರು ಯಾವತ್ತು ಅನ್ನ ಹಾಕಬೇಕಾದ್ರೂ ನೀನ್ ಯಾವ ಜಾತಿ ಅಂತ ನೋಡಲ್ಲ, ಅಕ್ಕಿ ಬೆಳಿಬೇಕಾದ್ರೂ ಭತ್ತ ಬೆಳಿಬೇಕಾದ್ರೂ ಯಾವ ಜಾತಿ ಅಂತ ನೋಡಲ್ಲ. ನಾವು ಅಂಥ ಪರಂಪರೆಯವರು ನಮ್ಮ ಮಂಡ್ಯದಲ್ಲಿ ಇದೇಂಗ್ರಿ ದ್ವೇಷ ಹುಟ್ಟಾಕಕ್ಕೆ ಇವರೆಲ್ಲ ಹಿಂಗ್ ಮಾಡ್ತಿದ್ದಾರೆ ಅಂತ ಹೇಳಿ ಹೋಗಿ ಆ ಕಮಾನನ್ ಕಿತ್ತಾಕ್ಸಿದ್ರು. ಇಲ್ಲಿಂದ ಹುಡುಗನ ಕಳಿಸಿ ಅಲ್ಲೆಲ್ಲ ಮೊಬಿಲೈಸ್ ಮಾಡಿ ಮಂಡ್ಯದಲ್ಲಿ ನಮ್ಮ ಒಕ್ಕಲಿಗರು ಹೆಂಗಿರ್ಬೇಕು, ನಾವು ಕುವೆಂಪು ಸಿದ್ಧಾಂತದಲ್ಲಿ ಬದುಕ್ತಿರೋರು, ದ್ವೇಷದ ಸಿದ್ಧಾಂತದಲ್ಲ ಅಂತ ಹೇಳ್ಬಿಟ್ಟು ಆ ಕಮಾನನ್ ಕಿತ್ತಾಕ್ಸಿದ್ರು. ಅಂಥ ಎಚ್ ಡಿ ಕುಮಾರಸ್ವಾಮಿರವರು, ಅಂಥ ಬದ್ಧತೆಯ ಎಚ್ ಡಿ ಕುಮಾರಸ್ವಾಮಿ, ಅಷ್ಟು ಬಿಜೆಪಿಯನ್ನ ತೀವ್ರವಾಗಿ ವಿರೋಧಿಸಿದವರು, ಬಿಜೆಪಿಯ ಸಿದ್ಧಾಂತವನ್ನ ತೀವ್ರವಾಗಿ ವಿರೋಧಿಸಿದವರು ಏಕ್ದಮ್ ಹೋದಾಗ ಗೊತ್ತಾಗುತ್ತೆ, ವೆರಿ ಕ್ಲಿಯರ್ಲಿ ಎಂಥವ್ರಿಗೂ ಗೊತ್ತಾಗುತ್ತೆ. ರಾಜಕೀಯ, ಅಧಿಕಾರ ಮತ್ತು ಅಧಿಕಾರದ ವ್ಯಾಮೋಹ, ಇದಷ್ಟೇ ಕಾರಣಕ್ಕೆ ಅವ್ರು ಹೋಗಿದ್ದಾರೆ ವಿನಃ ಇನ್ನೇನೋ ಅಲ್ಲಿಯ ಐಡಿಯಾಲಜಿಗಳು ಅಥವಾ ಅಲ್ಲಿಯ ಸಿದ್ಧಾಂತಗಳೇನೋ ಇಷ್ಟ ಆಗ್ಬಿಟ್ಟಿದಾವೆ ಅನ್ನೋದೆಲ್ಲ ಸುಮ್ಮನೆ ಸುಳ್ಳು. ಇವಾಗ ಜಾತ್ಯತೀತ ಅಂತ ಹೇಳ್ತಾ ಇದ್ರಲ್ಲ, ದೇವೇಗೌಡರು ಜಾತ್ಯತೀತ ಅಂತ ಎಷ್ಟು ಇಟ್ಕೊಂಡು ಅವರೇ ಹೋಗಿದಾರಲ್ಲ ಕೋಮು ಗಲಭೆ ಮಾಡೋರ ಜೊತೆ ಅಂತ ಹೇಳ್ತಾ ಇದ್ರಲ್ಲ, ನೀವು ಅವ್ರ ಜೊತೆ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದೀರ. ಸೊ ಅದಂಗೆ ಅವರು ಹೋದ್ರು, ಮತ್ತೆ ಯಾಕೆ ಹೋಗ್ಬೇಕಿತ್ತು? ಬರೀ ಪುತ್ರ ವ್ಯಾಮೋಹನ ಅಥವಾ ಬೇರೆ ಬೇರೆ ಏನಾದ್ರೂ ಇದೆಯಾ? ಅಧಿಕಾರ ವ್ಯಾಮೋಹ ಮತ್ತು ಪುತ್ರ ವ್ಯಾಮೋಹ, ಆಫ್ ಕೋರ್ಸ್ ಅದೆರಡೇ ಅಂತ ನಾನು ಭಾವಿಸ್ಕೊಳ್ತೀನಿ. ಯಾಕಂದ್ರೆ ಈ ವಯಸ್ಸಲ್ಲಿ ಅವರ ತುಂಬ ವಯಸ್ಸನ್ನ ಅವರು ಈ ನಾಡು ನುಡಿ, ಇಲ್ಲಿನ ರೈತರು, ಈ ದೇಶ ಅಂತ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.